ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಮನೆಗಳಿಗೆ ಜೀವನ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಶನಿವಾರ ಅಂತಂದಾಗ ನಾವು ಗೊತ್ತಿಲ್ಲದೇನೋ ಮಾಡ್ತಾರಂಥ ಮಿಸ್ಟೇಕ್ಗಳು ಏನೇನು ವಾಸ್ತುವಿನಲ್ಲಿ ಅದನ್ನು ಮಾಡೋದ್ರಿಂದ ಆಗುವಂಥ ದುಷ್ಪರಿಣಾಮಗಳನ್ನು ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತಾ ಇದ್ದೀವಿ. ಒಂದು ಎರಡನೇದು ಯಾರೋ ಪ್ರಶ್ನೆ ಕೇಳಿದ್ದಾರೆ, ಯಾವ ದಿಕ್ಕು ಗಂಡಸರಿಗೆ ಹೆಂಗಸರಿಗೆ ಉತ್ತಮವಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಅದನ್ನು ತಿಳಿಸ್ಕೊಡ್ತೇನೆ. ಮೂರನೇ ಪ್ರಶ್ನೆ, ಆಗ್ನೇಯಕ್ಕೆ ರೋಡ್ ಕುತ್ತು ಬಂದರೆ ಹೆಂಗಿರಬಹುದು ಅಂತ. ಯಾವ ಆಗ್ನೇಯ ಅಂತ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಯಾವ ಆಗ್ನೇಯಕ್ಕೆ ರೋಡ್ ಕುತ್ತು ಬಂದರೆ ಸರಿ ಇರುತ್ತೆ, ಯಾವ ಆಗ್ನೇಯಕ್ಕೆ ರೋಡ್ ಕುತ್ತು ಬಂದರೆ ಸರಿ ಇರಲ್ಲ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಓಕೆ, ರೈಟ್. ಫಸ್ಟು ಆಗ್ನೇಯಕ್ಕೆ ರೋಡ್ ಕುತ್ತು ಇದರಲ್ಲೇ ಹೋಗೋಣ. ಯಾರೋ ಕೇಳಿದರೆ ಪ್ರಶ್ನೆ, ಗುರುಗಳೇ ಆಗ್ನೇಯಕ್ಕೆ ರೋಡ್ ಕೂತು ಬಂದರೆ ಹೇಗೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆಗ್ನೇಯ ಅಂತ ಬಂದಾಗ ಏನಾಗ್ಬಿಡುತ್ತೆ ಅಂತಂದರೆ, ಇಲ್ಲಿಗೆ ನಾರ್ತ್ ಈಸ್ಟು ಎಲ್ಲರಿಗೂ ಚೆನ್ನಾಗಿ ಗೊತ್ತಾಗ್ಬಿಟ್ಟಿರ್ತದೆ. ಸೌತ್ ಈಸ್ಟು, ಇದು ಸೌತ್ ಆಫ್ ಸೌತ್ ಈಸ್ಟು, ಇದು ಈಸ್ಟ್ ಆಫ್ ಸೌತ್ ಈಸ್ಟು, ಮೂರು ಆಗ್ನೇಯಗಳು ಅಂತ ಬರ್ತಾ ಇರ್ತದೆ. ಸೊ ಈ ಮೂರು ಆಗ್ನೇಯದಲ್ಲಿ ಯಾವ ಆಗ್ನೇಯಕ್ಕೆ ರೋಡ್ ಬಂದರೆ ಚೆನ್ನಾಗಿರುತ್ತೆ, ಯಾವ ಆಗ್ನೇಯಕ್ಕೆ ಬಂದರೆ ಚೆನ್ನಾಗಿರಲ್ಲ ಅಂತ ತಿಳಿಸ್ಬಿಡ್ತೀನಿ. ನೋಡಿ, ಈಗ ಏನಾಗಿರುತ್ತೆ ಅಂತಂದರೆ, ನಿಮಗೇನಾದ್ರು ಸೌತ್ ಆಫ್ ಸೌತ್ ಈಸ್ಟ್ಗೆ ಈ ಆಗ್ನೇಯಕ್ಕೆ ರೋಡ್ ಬಂದಿದ್ದರೆ ವೆರಿ ಗುಡ್, ತೊಂದರೆನೇ ಇಲ್ಲ, ತೊಗೋಬೋದು. ಎಷ್ಟು? ಇದಕ್ಕಿನ್ನ 30% ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು 50% ಆಯ್ತಲ್ಲ, ಈ ಭಾಗದಿಂದ ಈ ಭಾಗದಲ್ಲಿ ಅಂದರೆ ಪೂರ್ತಿ ತೊಗೊಂಡಾಗ 30%, ಇಲ್ಲಿ ತೊಗೊಂಡಾಗ 50%. 30% ತನಕ ರೋಡ್ ಇಟ್ಟಿತ್ತು ಅಂದರೆ ಭಾಳ ಚೆನ್ನಾಗಿರುತ್ತೆ. ಭಾಳ ಚೆನ್ನಾಗಿ ಅವರು ಅಲ್ಲಿಂದ ಬರುವಂಥ ಎನರ್ಜಿಯಿಂದ ಟಾಪ್ ಲೆವೆಲ್ಗೆ ಹೋಗ್ತಾರೆ. ಓಕೆ, ಇದು ಒಂದು. ಇದೇ ಏನಾದರೂ ರೋಡ್ ಹಿಟ್ಟು ಹಿಂಗೆ ಹೊಡೆದಿದ್ದರೆ ಇದೇನಾಯಿತು ಅಂದರೆ ಸ್ವಲ್ಪ ಈಸ್ಟ್ ಆಫ್ ಸೌತ್ ಈಸ್ಟ್ಗೂ ಹೊಡಿತು, ಸ್ವಲ್ಪ ಸೌತ್ ಈಸ್ಟ್ಗೂ ಹೊಡಿತು. ಇಷ್ಟು ಹಾಲಿಗೆ ಇಷ್ಟು ಏನು ಹಾಕಿದ್ರೆ, ಇಷ್ಟು ಏನಾದ್ರು ವಿಷ ಹಾಕಿದ್ರೆ ಹಾಲಾಗಿ ಉಳಿಯುತ್ತೋ ಇಲ್ಲ ವಿಷವಾಗುತ್ತೋ? ವಿಷ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಈ ರೀತಿ ಏನಾದರೂ ಬಂದಿದ್ರೆ ಕೂಡ ಇದು ಕೂಡ ತಪ್ಪಾಗುತ್ತೆ. ಈ ಸೌತ್ ಈಸ್ಟ್ಗೆ ಈ ರೀತಿ ಹೊಡೆದಿದ್ದರೆ, ಕಾರ್ನರ್ಗೆ ಏನಾದ್ರು ಬಂದಿತ್ತು ಅಂದರೆ, ರೋಡ್ ಇಟ್ಟಾಗಿತ್ತು ಅಂದರೂ ಒಳ್ಳೆಯದಲ್ಲ, ಸಮಂಜಸ ಅಲ್ಲ. ಅದೇ ಈ ರೋಡ್ ಇಟ್ಟು ಹೀಗೆ ಬಂದಿದೆ ಅಂತ ಅಂದ್ಕೊಳ್ಳೋಣ. ಓಕೆ, ಈಸ್ಟ್ ಆಫ್ ಸೌತ್ ಈಸ್ಟಿಗೆ ಬಂದಿತ್ತು ಅಂತ ಅಂದ್ಕೊಳ್ಳಿ. ಸೊ ಇದು ಕೂಡ ಒಳ್ಳೆಯದಲ್ಲ. ಈಸ್ಟ್ ಆಫ್ ಸೌತ್ ಈಸ್ಟಿಗೆ ಏನಾದ್ರು ರೋಡ್ ಹಿಟ್ಟು ಹೊಡೆದಿತ್ತು ಅಂತಂದರೆ, ಆ ಮನೆಗೆ ಬರುವಂಥ ಎನರ್ಜಿ ಏನು ಮಾಡುತ್ತೆ, ಆ ಮನೇಲಿರುವಂಥವ್ರಿಗೆ ಅನೇಕ ರೀತಿಯಾದ ತೊಂದರೆಗಳನ್ನು ಕೊಟ್ಬಿಡ್ತದೆ. ಈ ರೀತಿ ಬಂದಾಗ ಏನಾಗ್ಬಿಡುತ್ತೆ ಅಂತಂದರೆ, ಸೌತ್ ಈಸ್ಟ್ಗೆ ಏನಾದರೂ ರೋಡ್ ಇಟ್ಟು ಹೊಡೆದಿತ್ತು ಅಂತಂದರೆ, ಪಕ್ಕ ಸೌತ್ ಈಸ್ಟ್ ಅಲ್ಲಿ ಹೊಡೆದಿತ್ತು ಅಂತಂತಂದರೆ ಕಾಂಚಣ ಭಾಳ ಕಷ್ಟ ಆಗ್ತದೆ. ಮನೇಲಿ ಒಂದು ಶುಭ ಕಾರ್ಯ ಮಾಡೋಕ್ಕಾಗೋದಿಲ್ಲ, ಒಂದು ಮದುವೆ ಮುಂಜೆ ಮಾಡೋಕ್ಕಾಗಲ್ಲ, ಆ ಥರ ಕಷ್ಟಗಳೆಲ್ಲ ಆಗ್ಬಿಡುತ್ತೆ. ಈಸ್ಟ್ ಆಫ್ ಸೌತ್ ಈಸ್ಟಲ್ಲಿ ಬರುವಂಥ ಆ ಎನರ್ಜಿ ಏನು ಮಾಡ್ಬಿಡುತ್ತೆ ಅಂದರೆ, ಮನೆಯಲ್ಲಿ ಹೆಚ್ಚಾಗಿ ಆಕ್ಸಿಡೆಂಟ್ ಆಗೋವಂಥದ್ದನ್ನು ತೋರಿಸುತ್ತೆ, ಮನೆಯಲ್ಲಿ ಕಳ್ಳತನಗಳಾಗುವಂಥದ್ದು ಆಗುತ್ತೆ. ಇವೆಲ್ಲ ಆಗ್ತಾ ಇರ್ತದೆ. ಇವೆಲ್ಲ ಕೇಸ್ ಸ್ಟಡೀಸ್ ನೋಡ್ಬಿಡ್ತೀನಿ ನಾನು, ಅದಕ್ಕೋಸ್ಕರ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಈ ರೀತಿ ಏನಾದ್ರು ಇತ್ತು ಅಂತಾರೆ, ಯಾರು ಪ್ರಶ್ನೆ ಕೇಳಿದ್ರು, ಈ ಸೌತ್ ಆಫ್ ಸೌತ್ ಈಸ್ಟ್ ಈ ರೀತಿ ಇಲ್ಲಿ ತೊಗೊಂಡಾಗ ಇದರಲ್ಲಿ ಟೋಟಲ್ ಇದು 50%, ಈ 50% ಇಲ್ಲಿ ತೊಗೊಂಡಾಗ ನಿಮ್ಗೆ 25% ಅಥವಾ 30% ಆಫ್ ದಿ ಹೋಲ್ ಇದ್ದಾಗ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಆ ಮನೆಗೆ ಹೋದವರು ಅಲ್ಲಿಂದ ಬರುವಂಥ ಎನರ್ಜಿಯಿಂದ ಅಭಿವೃದ್ಧಿಯನ್ನು ಕಂಡೇ ಕಾಣ್ತಾರೆ. ಓಕೆ, ದಿಸ್ ಇಸ್ ಒನ್. ಸೊ ಯಾರು ಕೇಳಿದರೆ, ಗಂಡಸರಿಗಾದರೆ ಯಾವ ದಿಕ್ಕು ಚೆನ್ನಾಗಿರುತ್ತೆ ಅಂದರೆ, ಯಾವ ದಿಕ್ಕಿಂದ ಬರುವಂಥ ಎನರ್ಜಿ ಚೆನ್ನಾಗಿರುತ್ತೆ, ಹೆಂಗಸರಿಗಾದರೆ ಯಾವ ದಿಕ್ಕಿಂದ ಬರುವಂಥ ಎನರ್ಜಿ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ವಾಸ್ತವಲ್ಲಿ ಏನು ಹೇಳ್ತಾ ಇರ್ತಂತಂದರೆ, ಸಾಧಾರಣ ಏನು ಮಾಡ್ತಾ ಇರ್ತೀವಿ, ಉಚ್ಚ ನೀಚ. ಓಕೆ, ಇದು ನೀಚ, ಇದು ಉಚ್ಚ. ಓಕೆ, ಹಾಗೆ ಇಲ್ಲಿ ಬಂದಾಗ ಇದು ನೀಚ, ಇದು ಉಚ್ಚ. ಇದೆರಡನ್ನೂ ಕೂಡ ಅದು ನೀಚ ಅಂತಲೇ ಕನ್ಸಿಡರ್ ಮಾಡುತ್ತೆ ವಾಸ್ತುವಿನಲ್ಲಿ. ಓಕೆ, ಇಲ್ಲಿ ತಗೊಂಡಾಗ ನಿಮಗೆ ಯಾವ ದಿಕ್ಕಿಂದ ಬರುವಂಥ ಎನರ್ಜಿ ಯಾರಿಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ, ನೋಡಿ, ಇದು ನಾರ್ತ್ ಆಫ್ ನಾರ್ತ್ ಈಸ್ಟ್, ಈ ಎನರ್ಜಿ ಹೆಂಗಸರಿಗೆ, ಫೀಮೇಲ್ಗೆ ವೆರಿ ಗುಡ್ ಎನರ್ಜಿ, ತುಂಬ ಚೆನ್ನಾಗಿ ಕೊಡ್ತಾ ಇರುತ್ತೆ. ಆಮೇಲೆ ಹೆಂಗಸರಿಗೆ ಅಭಿವೃದ್ಧಿಯನ್ನು ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಅದೇನಾದ್ರು ಈ ಕಡೆಯಿಂದ ಬರ್ತಿರೋಂಥ ಎನರ್ಜಿ ಜಾಸ್ತಿ ಇದ್ದರೆ ಅಂದರೆ, ನಾರ್ತ್ ಈಸ್ಟಲ್ಲಿ ಬರ್ತಾ ಇದ್ರೆ ಏನಾಗುತ್ತೆ ಅಂದರೆ, ಮೇಲು
ಗಂಡಸರಿಗೆ ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಕೊಡ್ತಾ ಇರುತ್ತೆ. ದಟ್ ಈಸ್ ಗುಡ್. ಹಾಗೇನಾದ್ರು ಬಂದು ಈ ಕಡೆಗೆ ಇದರಲ್ಲಿ ಬರುವಂತಹ ಪೂರ್ವ ಭಾಗದಲ್ಲಿ ಬರುವಂಥ ನೀಚ ಸ್ಥಾನದಿಂದ ಈ ಕಡೆಗೆ ಏನಾದರೂ ಎನರ್ಜಿ ಬರ್ತಾ ಇತ್ತು ಅಂತಂತಂದರೆ ಹೆಂಗಸರಿಗೆ ಬಹಳ ತೊಂದರೆಯನ್ನು ಕೊಡುತ್ತದೆ. ಆಯಿತಾ? ಅದೇ ಏನಾದರೂ ಸೌತ್ ಈಸ್ಟಿಂದ ಈ ಕಡೆಯಿಂದ ಎನರ್ಜಿ ಬರ್ತಾ ಇದ್ದರೆ ಫೀಮೇಲ್ಗೆ, ಹೆಂಗಸರಿಗೆ ಬಹಳ ಪ್ರಬಲವಾದಂಥ ಎನರ್ಜಿಯನ್ನು ಕೊಡ್ತಾ ಇರ್ತದೆ. ಓಕೆ. ದಕ್ಷಿಣದಲ್ಲಿ ಅಂತ ಬಂದಾಗ ಸೌತ್ ವೆಸ್ಟು, ಈ ಸೌತ್ ವೆಸ್ಟು ಇಲ್ಲಿಂದ ಏನಾದರೂ ಎನರ್ಜಿ ಹೆಚ್ಚಿಗೆ ಬರ್ತಾ ಇತ್ತಂದರೆ ಮನೆಗೆ ಫೀಮೇಲ್ ಅಂದರೆ ಹೆಂಗಸರಿಗೆ ತೊಂದರೆಯನ್ನು ಕೊಡ್ತದೆ. ಸೌತ್ ವೆಸ್ಟ್ ಈ ಕಡೆಯಿಂದ ಬರ್ತಾ ಇದ್ದಾಗ ಸೌತ್ ವೆಸ್ಟ್ ಈ ಕಡೆಯಿಂದ ಏನಾದರೂ ಎನರ್ಜಿ ಬರ್ತಾ ಇತ್ತು ಅಂತಂದರೆ ಮನೆಯ ಗಂಡಸಿಗೆ ತೊಂದರೆಯನ್ನು ಕೊಡ್ತದೆ. ಯಾವತ್ತಲ್ಲಿ ಬರುತ್ತೆ, ಏನು ಬರುತ್ತೆ ಅದೆಲ್ಲ ಸಾಕಷ್ಟು ತಿಳಿಸಿದ್ದೀನಿ. ಇನ್ನು ಮುಂದಕ್ಕೆ ಹೋದಾಗ ಇನ್ನೂ ವೈಜ್ಞಾನಿಕವಾಗಿ ಅದರ ಬಗ್ಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಈ ಕಡೆಯಿಂದ ಬಂದಾಗ ಏನು ನಾರ್ತ್ ವೆಸ್ಟಲ್ಲಿ ಬಂದಾಗ ಮನೆಯ ಹೆಂಗಸಿಗೆ ತುಂಬ ಚೆನ್ನಾಗಿರೋಂಥ ಎನರ್ಜಿನ ಕೊಡ್ತಾ ಇರ್ತದೆ. ಅದೇ ಏನಾದ್ರು ಈ ಕಡೆಯಿಂದ ಎನರ್ಜಿ ಬಂತು ಅಂತಂತಂದರೆ ಯಾವುದು ನಾರ್ತ್ ವೆಸ್ಟ್, ಇದು ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಈ ಕಡೆಯಿಂದ ಬರ್ತಾ ಇರ್ತದೆ. ಈ ಕಡೆಯಿಂದ ಬರಬೇಕಾದ್ರೆ ಈ ಎನರ್ಜಿ ಚೆನ್ನಾಗಿರುತ್ತೆ. ಈ ಕಡೆಯಿಂದ ಬಂತು ಅಂತಂದರೆ ಮನೆಯ ಹೆಂಗಸಿಗೆ ಬಹಳನೇ ವಿಭಿನ್ನವಾದಂಥ ಕ್ಯಾರೆಕ್ಟರ್ಸ್ಗಳನ್ನ ಕೊಟ್ಬಿಡ್ತದೆ, ಗುಣಗಳನ್ನು ಕೊಟ್ಬಿಡ್ತದೆ. ಸಾಕಷ್ಟು ಕೇಸ್ ಸ್ಟಡೀಸ್ ನೋಡ್ಬಿಡ್ತೀನಿ ನಾನು. ಸೊ ಈ ಕಡೆಯಿಂದ ಎನರ್ಜಿ ಜಾಸ್ತಿ ಇತ್ತು ಅಂತಂದರೆ ಮನೆಯ ಹೆಂಗಸರಿಗೆ ತೊಂದರೆ. ಹಾಗಾದರೆ ಗಂಡಸರಿಗೆ ಎಷ್ಟು ಚೆನ್ನಾಗಿರುತ್ತೆ, ಹೆಂಗಸರಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೆಂಗಸರಿಗೆ 1 2 3 ಬ್ಯೂಟಿಫುಲ್ ಪ್ಲೇಸಸ್ಸು ಒಳ್ಳೆ ಎನರ್ಜಿ ಕೊಡುವಂಥ ಜಾಗಗಳು. ಗಂಡಸರಿಗೆ ಓನ್ಲಿ 1. ಇದು ಗಂಡಸರಿಗೆ ತುಂಬ ಶ್ರೇಯಸ್ಸನ್ನು ಕೊಡುವಂಥ ಜಾಗ ಆಗಿರುತ್ತೆ. ಆ ಮೂಲಕ ಬರುವಂಥ ಎನರ್ಜಿ ತುಂಬ ಚೆನ್ನಾಗಿರ್ತದೆ. ಓಕೆ, ರೈಟ್. ಇದಿಷ್ಟ ಆಯ್ತಲ್ಲ. ವಾಸ್ತುನಲ್ಲಿ ಮಾಡುವಂಥ ಮಿಸ್ಟೇಕ್ಸ್ಗಳು ಏನೇನು ಅಂತಂದಾಗ ನನಗೆ ಬರ್ತಾರೆ, ಸುಮಾರು ಜನ ಮಾಡ್ತಾರೆ. ಗಂಡ ಹೆಂಡತಿ ಸ್ವಾಭಾವಿಕವಾಗಿ ಸಪ್ರೇಟಾಗಿ ನೋಡಿದಾಗ ಇಬ್ಬರು ತುಂಬ ಒಳ್ಳೆಯವರು. ಆದರೆ ಸಂಸಾರ ನಡೆಸೋಕ್ಕೆ ಅಂತ ಹೋದಾಗ ಇಬ್ಬರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಬರುತ್ತೆ. ಯಾಕೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಬರುತ್ತೆ ಅಂತಂದರೆ ಇವರಲ್ಲೂ ಸಾತ್ವಿಕ ಗುಣ, ಅವರಲ್ಲೂ ಸಾತ್ವಿಕ ಗುಣ, ಎರಡೂ ಸಾತ್ವಿಕ ಸೇರಿದಾಗ ಏನಾಗುತ್ತಾರೆ, ಅದು ಅತಿ ಸಾತ್ವಿಕ ಆಗಿಬಿಟ್ಟು ದಾಂಪತ್ಯವನ್ನು ಅನುಭವಿಸೋಕ್ಕಾಗಲ್ಲ, ದಾಂಪತ್ಯವನ್ನು ಮುಂದುವರ್ಸೋಕ್ಕಾಗೋದಿಲ್ಲ, ದಾಂಪತ್ಯದಿಂದ ಪಡಿಬೇಕಾಗತ್ತ ಸುಖ ಸೌಲಭ್ಯಗಳನ್ನು ಅವರು ಪಡ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತ ನಾನು ನೋಡಿದಾಗ ಅವ್ರು ಕೇಳುವಂಥದ್ದು, ಎಲ್ಲಿ ಮಲಗ್ತಾ ಇದ್ದೀರಾ ಅಂತ ಕೇಳ್ತೀನಿ ಅವರಿಗೆ. ಅವ್ರು ಮಲಗುವಂಥ ರೂಮ್ ಎಲ್ಲಿರುತ್ತೆ ಅಂತಂದಾಗ ನಾರ್ತ್ ಈಸ್ಟಲ್ಲಿ ಏನಾದರೂ ಗಂಡ ಹೆಂಡತಿ ಮಲಗ್ತಾ ಇದ್ದರೆ ಅವರಿಬ್ಬರ ಮಧ್ಯೆ ದಾಂಪತ್ಯ ಅನ್ನೋಂಥದ್ದು ಚೆನ್ನಾಗಾಗೋದಿಲ್ಲ. ಇಬ್ಬರು ಹರಿ ಶಿವ ಗೋವಿಂದ ಅಂತ ಕಾಡ್ತಾ ಇರ್ತಾರೆ. ಬೇರೆ ಇನ್ಯಾವುದೋ ಒಂದು ರೀತಿಯಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಎಂಥ ದಾಂಪತ್ಯವನ್ನು ನಾವು ನಡೆಸ್ತಾ ಇದ್ದೀವಿ, ಎಂಥ ಸಂಸಾರವನ್ನು ನಡೆಸ್ತಾ ಇದ್ದೀವಿ, ನಾವು ಸಂಸಾರಿಗಳಾಗಿ ಏನನ್ನ ಮಾಡಬೇಕು, ಹೆಂಗೆ ಇರಬೇಕು, ಯಾವ ರೀತಿ ಸಂಸಾರ ನಡೆಸಬೇಕು, ಅದು ಯಾವುದನ್ನು ಕೂಡ ನಾವು ಮಾಡ್ತಾ ಇಲ್ಲ, ಅನುಭವಿಸ್ತಾ ಇಲ್ಲ. ಸೊ ಅವರಲ್ಲಿ ಗೊಂದಲಗಳು ಸೃಷ್ಟಿ ಆಗ್ತಾ ಇರ್ತದೆ. ಬೇರೆಯವ್ರ ಪ್ರಶ್ನೆಗಳು ಕೇಳಿದಾಗ, ಇವರು ಬೇರೆ ಇನ್ಯಾವ ಜೊತೆ ಮಾತಾಡಿದಾಗ, ಬೇರೆಯವರು ಇರುವಂಥದ್ದು ರೀತಿ ನೀತಿಗಳನ್ನೆಲ್ಲ ನೋಡ್ತಾ ಇದ್ದಾಗ ನಾವು ಯಾಕೆ ಹಾಗಿಲ್ಲ ಅಂತಂದ್ಬಿಟ್ಟು ಗೊಂದಲಗಳು ಸೃಷ್ಟಿ ಆಗ್ತಾ ಇರುತ್ತೆ, ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ. ಯಾಕೆ ಅಂತಂದರೆ ನಾರ್ತ್ ಈಸ್ಟಲ್ಲಿ ಬರುವಂಥದ್ದು ಸಾತ್ವಿಕ ಎನರ್ಜಿ. ಸಾತ್ವಿಕ ಎನರ್ಜಿ. ಈ ಸಾತ್ವಿಕ ಎನರ್ಜಿ ಈ ಭಾಗದಲ್ಲಿ ಗಂಡು ಹೆಣ್ಣು ಮದುವೆ ಆದಂಥ ದಂಪತಿಗಳು ಮಲಗುವಂಥದ್ದು ನಿಷಿದ್ಧ, ಮಲಗೋ ಹಾಗಿಲ್ಲ. ಮಲಗಿದಾಗ ಏನಾಗುತ್ತೆ, ಅತಿಯಾದ ಸಾತ್ವಿಕತೆ ಹಾಗೆ ಏನಾಗುತ್ತೆ, ರಾಜಸಿಕತೆಗೆ ಅವ್ರಿಗೆ ಮನಸ್ಸೇ ಹೋಗಲ್ಲ, ಜೀವನವನ್ನು ಅನುಭವಿಸೋದಿಲ್ಲ, ಕೊನೆಗೆ ಕೊರ್ಕೊಂಡು ಹೋಗ್ತಾರೆ. ಸುಖನೇ ಕಾಣಿಸಲ್ಲ ಅವ್ರಿಗೆ, ನೆಮ್ಮದಿನೇ ಇರಲ್ಲ ಅವ್ರಿಗೆ, ಶಾಂತಿನೇ ಇರಲ್ಲ. ಅದು ಈ ಥರ ಎಲ್ಲ ಆಗಿಬಿಡುತ್ತೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿಯ ಮಧ್ಯೆ ಈ ರೀತಿ ಭಾವನೆಗಳು ನಾನೇನೆಲ್ಲ ಹೇಳೋದಲ್ಲ ಇವೆಲ್ಲ ಬರ್ತಾ ಇದೆ ಅಂದರೆ ಚೆಕ್ ಮಾಡ್ಕೊಳ್ಳಿ. ನೀವು ನಾರ್ತ್ ಈಸ್ಟ್ ಭಾಗದಲ್ಲಿ ಎಲ್ಲೋ ಮಲಗ್ತಾ ಇದ್ದಾರೆ, ಅದರಿಂದ ನಿಮಗೆ ಈ ಸಮಸ್ಯೆಗಳು ಕಾಡ್ತಾನೇ ಇರ್ತದೆ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹ ಯಥೇಚ್ಛವಾಗಿ ಅಷ್ಟೈಶ್ವರ್ಯಗಳ ಜೊತೆ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.